ಎಷ್ಟೋ ವರ್ಷದಿಂದ ಬಿಡ್ಬೇಕಂತ ಪ್ರಯತ್ನ ಮಾಡಿದೆ, ಆದ್ರೆ ಮನಸ್ಸು ಬಿಡ್ತಾ ಇಲ್ಲ. ಹೇಳ್ತಾ ಇದಾರೆ ಎಲ್ಲ ಯಾವುದು ಹೇಳಿ ಹೋಗೋ ಕಾರಣ ರವಿ ಬೆಳಗೆರೆ ಇರೋದು. ಈ ತರ ಈಗೆಲ್ಲ ಹೇಳ್ತಾರೆ ಯೂಟ್ಯೂಬ್ ಬರುತ್ತೆ, ಬರುತ್ತೆ, ಯೂಟ್ಯೂಬ್ ಎಲ್ಲ ನೋಡಿದ್ರೆ ಎಷ್ಟು ದಿವಸ ಅಂತ ಹೆಲ್ತ್ ಹಾಳಾಗುತ್ತೆ ಎಲ್ಲ. ಪುಸ್ತಕದಲ್ಲಿ ಯಾರು ಒಬ್ಬರ ರಿಸಲ್ಟ್ ಕೊಡ್ಲಿ ನಮ್ಗೆ ಹೆಲ್ತ್ ಹಾಳಾಗಿದೆ ಅಂತ ಹೇಳಿ. ಜನ ಒಳ್ಳೇದಾಗತ್ತೆ ಬಿಟ್ರೆ ಬೇರೆ ಏನಿಲ್ಲ. ಈಗಲೂ ನೋಡಿ ಬೇಕಾದ್ರೆ ಬೆಂಗಳೂರಲ್ಲೆಲ್ಲ ಪುಸ್ತಕ ಉತ್ಸವ ಎಲ್ಲ ಆಗ್ತದಲ್ಲ, ಸಾಹಿತ್ಯ ಸಮ್ಮೇಳನ ಆಗ್ತದಲ್ಲ, ಅಲ್ಲೋಗಿ ನೋಡಿ ಪುಸ್ತಕ ಓದೋರು ಇದಾರ ಇಲ್ವ ಅಂತ ಗೊತ್ತಾಗ್ತದೆ. ಹೌದು. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ತೆ, ನಾನು ರಮೇಶ್ ಪ್ರಭು ಅಂತ, ಸುರಭಿ ಬುಕ್ ಸೆಂಟರ್ ಉಡುಪಿ. ಉಡುಪಿಯಿಂದ ಬಂದಿದ್ದೀರಾ? ಓಕೆ, ಸುರಭಿ ಬುಕ್ ಸೆಂಟರ್. ಓಕೆ ಸರ್, ಹೆಂಗಿದೆ ಇಲ್ಲಿ ವ್ಯಾಪಾರ ಬುಕ್ಸಿಂದೆಲ್ಲ? ಸರ್ ಜನ ಇದ್ದಾರೆ, ಜನ ತುಂಬಾ ಇದ್ದಾರೆ, ನೋಡ್ಲಿಕ್ಕೆ ಜನ ಇದ್ದಾರೆ, ಆದ್ರೆ ಪುಸ್ತಕ ಕಮ್ಮಿ. ಓಕೆ, ಇಲ್ಲಿ ಯಾವ ಬುಕ್ಕು ಸರ್ ತುಂಬಾ ಕೇಳ್ತಾ ಇದಾರೆ ಜನ? ಕೇಳ್ತಾ ಇದಾರೆ ಎಲ್ಲ ಯಾವುದು ಹೇಳಿ ಹೋಗೋ ಕಾರಣ ರವಿ ಬೆಳಗೆರೆ ಇರೋದು. ಅದೇನ್ ಸರ್ ಈ ಮತ್ತೆ ಇದು ಮಲೆಗಳಲ್ಲಿ ಮದುಮಗಳು ಕರುವಾಲ ಕೇಳ್ತಾರೆ. ಓಕೆ, ಆ ರೇಟ್ ನೋಡ್ತಾ ಇದ್ದಾಗೆ ಓಡೋಗ್ತಾರೆ. ಬಟ್ ತುಂಬಾ ಜನ ಬರ್ತಾ ಇದಾರೆ ಆ ಬುಕ್ಸ್ ನ ಕೇಳ್ಕೊಂಡು ತುಂಬ ಬೆಳಿಗ್ಗೆಯಿಂದ ಸಾಯಂಕಾಲ ಅದೇ ಪುಸ್ತಕ ಕೇಳ್ಕೊಂಡ್ ಬರ್ತಾರೆ. ಆ ಪುಸ್ತಕ 3 ಕಾಪಿ 5 ಕಾಪಿ ಅಂತ ತರಿಸ್ತಾ ಇದ್ವಿ, ಈಗ ಒಂದ್ಸರಿ ತರ್ಸ್ರೆ 50 25 ಹಿಂಗ್ ತರಿಸ್ತೀವಿ. ತುಂಬಾ ಕಡೆ ಹೋಗ್ತಾ ಇರ್ತಾರಲ್ಲ ಈ ರೀತಿ ಎಲ್ಲ? ವಾರ ಹೋಗ್ತಾ ಇರ್ತೀವಿ ನಾವು, ಎಲ್ಲ ಕಡೆ ಸುತ್ತಾ ಇರ್ತೀವಿ. ಸಾಹಿತ್ಯ ಸಮ್ಮೇಳನ ಆಗ್ಲಿ, ಕೃಷಿ ಮೇಳ, ಮತ್ತೆ ಈ ತರ ಮೇಳಗಳು, ಉತ್ಸವ ಹಲಸು ಮೇಳ, ಎಲ್ಲ ಕಡೆ ಹೋಗ್ತಾ ಇರ್ತೀವಿ. ಮತ್ತೆ ತುಂಬಾ ಜನ ಹೇಳಿದಾರೆ ಈಗ ಬುಕ್ಸ್ ಓದಾರೆಲ್ಲ ಕಡಿಮೆ ಆಗಿದ್ದಾರೆ ಅಂತ. ಇಲ್ಲ, ಓದೋ ವರ್ಗನೇ ಬೇರೆ ಇದೆ. ಓದೋ ವರ್ಗ ಅವ್ರು ಓದೋದು ಬಿಟ್ಟಿಲ್ಲ. ಅದಕ್ಕೆ ಹೋಗಿ ನಾವು ಇಷ್ಟವರೆಗೆ ಈಗ ಬದುಕಿದೇವೆ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಪುಸ್ತಕ ಫೀಲ್ಡ್ ಕ್ಲೋಸ್ ಮಾಡ್ಕೊಂಡು ತುಂಬಾ ಜನ ಹೋಗ್ತಾ ಇದ್ರು. ಈಗಲೂ ನೋಡಿ ಬೇಕಾದ್ರೆ ಬೆಂಗಳೂರಲ್ಲೆಲ್ಲ ಪುಸ್ತಕ ಉತ್ಸವ ಎಲ್ಲ ಆಗ್ತದಲ್ಲ, ಸಾಹಿತ್ಯ ಸಮ್ಮೇಳನ ಆಗ್ತದಲ್ಲ, ಅಲ್ಲೋಗಿ ನೋಡಿ ಪುಸ್ತಕ ಓದೋರು ಇದಾರ ಇಲ್ವ ಅಂತ ಗೊತ್ತಾಗ್ತದೆ. ಹೌದು, ಬಟ್ ನಿಮ್ಮದೆಲ್ಲ ಮೆಚ್ಚಬೇಕು. ಈಗ ಏನಂದ್ರೆ ಇಷ್ಟು ಹಳ್ಳಿಯಲ್ಲಿ ಕೂಡ ತಂದು ಬುಕ್ಸ್ ಅನ್ನೆಲ್ಲ ತಲುಪಿಸೋ ಒಂದು ಕೆಲಸ ಮಾಡ್ತಿದ್ದೀವಲ್ಲ. ಹೌದೌದು. ಮತ್ತೆ ಇದರಲ್ಲಿ ಟಾಪ್ ಆಗಿ ಯಾವುದು ಸರ್ ತುಂಬಾ ಒಂದು 10 ಆಥರ್ ಮತ್ತೆ ಬುಕ್ಸ್ ಗಳನ್ನ ಹೇಳೋದಾದ್ರೆ ಯಾರು? ಭೈರಪ್ಪನವ್ರದ್ದು ಇವತ್ತಿಗೂ ತುಂಬಾ ಹೋಗುತ್ತೆ. ಭೈರಪ್ಪ ಒಂದಿದೆ, ಆಮೇಲೆ ನಿಮ್ದು ಇವ್ರದ್ದು ಯಾರ್ದು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಇದೆ, ಆಮೇಲೆ ಇವರು ಯಾರು ನಿಮ್ಮ ರವಿ ಬೆಳಗೆರೆ ಅವರು ಟಾಪ್ ಲೆವೆಲ್ ಓಡೋದು. ಆಮೇಲೆ ಇವರು ಗಜಾನನ್ ಶರ್ಮ ಟಾಪ್ ಇದೆ ಈಗ, ರೀಸೆಂಟ್ ಆಗಿ ಟಾಪ್ ಲೆವೆಲ್ ನೋಡ್ತೇವೆ. ಆಮೇಲೆ ಕೆ ಎಸ್ ನಾರಾಯಣಾಚಾರ್ಯ ಅವರು ಟಾಪ್ ಇದೆ. ನಾರಾಯಣಾಚಾರ್ಯ ಚೆನ್ನಾಗಿ ಹೋಗ್ತದೆ. ಓಕೆ, ನಾರಾಯಣಾಚಾರ್ಯ ಅಗಲಿದ್ದಾರೆ, ಆದ್ರೆ ಅವ್ರ ಪುಸ್ತಕ ಇವತ್ತಿಗೆ ಹೌದಲ್ಲ. ಎಸ್, ಈಗ ನಾನು ಥ್ಯಾಂಕ್ ಯು ಸರ್. ನಮ್ಮ ಉಡುಪಿಯಿಂದ ಬಂದಿರೋವಂಥ ಸ್ಟಾಲ್ ಇದು. ಸೊ ನೋಡ್ಬೋದು, ಇನ್ನೊಂದು ಸ್ಟಾಲ್ ತೋರಿಸ್ತೀನಿ, ಅದು ಸಿರ್ಸಿಯಿಂದ ಬಂದಿರೋದು, ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ರಾಜು ಅಂತ. ರಾಜು ಅಂತ, ಸಿರ್ಸಿ ಅವರ ಸರ್? ಸಿರ್ಸಿ ಅವರು GD ಕುಲಕರ್ಣಿ ಪುಸ್ತಕದ ಅಂಗಡಿ. ನಮ್ಮ ತಂದೆಯ ಕಾಲದಿಂದ ಪುಸ್ತಕದ ಅಂಗಡಿಯನ್ನು ಮಾಡ್ತಾನೆ ಬಂದಿವಿ. ನಮ್ಮ ಸಿರ್ಸಿಯಲ್ಲಿ ಶಾಪ್ ಇದೆ, ನಟರಾಜ್ ರೋಡಲ್ಲಿ ಶಾಪ್ ಇದೆ. 50 ವರ್ಷದಿಂದ ಶಾಪ್ ನಡೆಸ್ತದೆ. ಕೆಲವರಿಗೆ ಗೊತ್ತಿರಬೇಕು, ಕೆಲವರಿಗೆ ಗೊತ್ತಿಲ್ಲ, ಗೊತ್ತಾಗಿತ್ತು ಅವರಿಗೆ. ನಟರಾಜ ಈಗ ನಮ್ದು ಅಲ್ಲಿ ಶಾಪ್ ಇದೆ, ನಟರಾಜ್ ರೋಡಲ್ಲಿ ಇದೆ. ನಟರಾಜ್ ರೋಡಲ್ಲಿ GD ಕುಲಕರ್ಣಿ ಅಂತ. ಸೊ ನೀವು ಆನ್ಲೈನ್ ನಲ್ಲಿ ಪುಸ್ತಕ ತಗೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ಒಂದು ಬುಕ್ಸ್ಗಳು ಇಲ್ಲೇ ಸಿಗುತ್ತೆ, ಸಿರ್ಸಿಯಲ್ಲೇ ಸಿಗುತ್ತೆ ಅಲ್ವಾ? ಹೌದೌದು ಸರ್. ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ನಿಮ್ಗೆ ಏನಾದ್ರು ಬೇಕಿದ್ರೆ ಸರ್ ಕೊರಿಯರ್ ಕೂಡ ಮಾಡ್ಬೋದು, ಚಾರ್ಜಸ್ ಕೊಟ್ಟು ಮಾಡ್ಬೋದು. ಅಂದರೆ ನೋಡಿ, ಇವ್ರ ಹತ್ರ ಅವೈಲೇಬಲ್ ಇರೋ ಬುಕ್ಸ್ಗಳು ಎಲ್ಲ ರೀತಿಯ ಬುಕ್ಸ್ಗಳಿದೆ. ತೇಜಸ್ವಿದಿದೆ, ಶಿವಾನಂದ್ ಕಳವೆದಿದೆ, ಕುವೆಂಪುದಿದೆ, ನೋಡಿ ರಾಮಾಯಣಂ ದರ್ಶನ್ ಇದೆ, ಆತ್ಮಕಥೆ ಇದೆ, ನಮ್ಮ ಗಾಂಧೀಜಿಯವ್ರದ್ದು, ಕೃಷ್ಣ ಬುಕ್ಸ್ ಇದೆ, ಕಾನೂರು ಹೆಗ್ಗಡತಿ ನೋಡಿ, ಹೇಳಿ ಹೋಗೋ ಕಾರಣ ಇಲ್ಲೂ ಇದೆ. ಸೊ ಸರ್ ತುಂಬ ಸ್ಟಾಕ್ಗಳನ್ನ ಮೇಂಟೈನ್ ಮಾಡಿದ್ದಾರೆ. ಅದು ಬಿಟ್ಟರೆ ಅಘೋರಿಗಳ ಲೋಕದಲ್ಲಿದೆ, ಗುರುರಾಜ್ ಕರ್ಜಗಿ ಅವ್ರದ್ದಿದೆ. ಸೊ ಆಲ್ಮೋಸ್ಟ್ ಎಲ್ಲ ಬುಕ್ಸ್ಗಳು ನಿಮಗೆ ಇವ್ರ ಹತ್ರ ಸಿಗುತ್ತೆ. ಸರ್ ಹೇಳಿ, ನಿಮ್ಮದು ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ಬುಕ್ಸಿಂದೆಲ್ಲ, ಹೇಗೆ ಸೇಲಿಂಗ್ಸ್ ಹೇಗೆ ಹೋಗ್ತಾ ಇದೆ? ಏನಿಲ್ಲ, ಹೊರಗಡೆ ಬುಕ್ಸ್ ಓದೋರು ಚೆನ್ನಾಗಿ ಓದೋರು ಇದ್ರೆ ನಮಗೂ ಒಂದ್ ಸ್ವಲ್ಪ ಆಗುತ್ತೆ, ನಾವು ಸ್ವಲ್ಪ ಒಳ್ಳೇದಾಗಿ ಇರ್ಬೋದು. ಬುಕ್ಸ್ ಅಂದ್ರೆ ಹೇಳಿ ನಾವು ಎಷ್ಟೋ ವರ್ಷದಿಂದ ಬಿಡ್ಬೇಕಂತ ಪ್ರಯತ್ನ ಮಾಡಿದೆ, ಆದ್ರೆ ಮನಸ್ಸು ಬಿಡ್ತಾ ಇಲ್ಲ.
ಅದಕ್ಕಾಗಿ ಜನ ನಮ್ಮನ್ನ ಒಪ್ಪಿಗೆ ಕೊಟ್ರೆ 1 ವರ್ಷಕ್ಕೆ ನಾವು ಕಂಟಿನ್ಯೂ ಮಾಡೇ ಮಾಡ್ತೇವೆ. ಅದಕ್ಕೆ ನಮ್ಮ ಜನರ ಸಪೋರ್ಟ್ ಬೇಕು. ಓಕೆ, ಬಟ್ ಎಷ್ಟಂದ್ರೂ ಬಿಡದೇನೆ ಇದನ್ನ ಮಾಡ್ತಾ ಇದ್ದೀವಿ. ನಾವು ಹಠ ಹಿಡಿದು ಮಾಡ್ತಾ ಇದ್ದೇವೆ. ಎಲ್ಲರೂ ಹೇಳಿದ್ರು ಬಿಡಬೇಕು, ಬೇರೆ ವ್ಯವಸ್ಥೆ ಮಾಡ್ಬೇಕು. ಆದ್ರೆ ನಮ್ಮ ಪುಸ್ತಕದವ್ರನ್ನ ನಮ್ಮ ತಂದೆಯವರಿಂದ ಎಲ್ಲ ಕೆಲವೊಂದು ಒಳ್ಳೇದಾಗಿದೆ, ನಾವು ಬಿಡೋಕ್ ಮನ್ಸು ಬರ್ತಾ ಇಲ್ಲ. ಹೌದು, ಎಲ್ಲರಿಗೂ ಈ ತರ ಈಗೆಲ್ಲ ಹೇಳ್ತಾರೆ ಯೂಟ್ಯೂಬ್ ಬರುತ್ತೆ, ಬರುತ್ತೆ, ಯೂಟ್ಯೂಬ್ ಎಲ್ಲ ನೋಡಿದ್ರೆ ಎಷ್ಟು ದಿವಸ ಅಂತ ಹೆಲ್ತ್ ಹಾಳಾಗುತ್ತೆ ಎಲ್ಲ. ಪುಸ್ತಕದಲ್ಲಿ ಯಾರು ಒಬ್ಬರ ರಿಸಲ್ಟ್ ಕೊಡ್ಲಿ ನಮ್ಗೆ ಹೆಲ್ತ್ ಹಾಳಾಗಿದೆ ಅಂತ ಹೇಳಿ. ಜನ ಒಳ್ಳೇದಾಗತ್ತೆ ಬಿಟ್ರೆ ಬೇರೆ ಏನಿಲ್ಲ, ಬೇರೆ ಏನಾಗಲ್ಲ. ಈಗ ಯಾವ್ದು ಗಿಫ್ಟ್ ಎಲ್ಲ ಕೊಡ್ಬೇಕಾದ್ರೆ ಬುಕ್ಸ್ಗಳನ್ನ ಕೊಡ್ಬೋದು. ಸೊ ಸಿರ್ಸಿಯಲ್ಲಿ ಯಾರಿದ್ದಾರ, ಸೊ ಇವರ ಒಂದು ಬುಕ್ ಸ್ಟಾಲ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಕೇಳೋದೈತೆ, ಹೇಳಿ ಹೋಗೋ ಕಾರಣ ಬಗ್ಗೆ ಹೇಳಿ. ಅದು ಕಾರಣ ಒಳ್ಳೆ ಟಾಪ್ ಲೆವೆಲ್ ಹೊಡಿತಾ ಇದೆ, ಮಕ್ಳಿಗೆ ಕೊಡ್ಬೋದು. ಆಮೇಲೆ ಸ್ಟೂಡೆಂಟ್ ಲೆಕ್ಚರ್ಸ್ ಗಿಫ್ಟ್ ಕೊಡ್ಬೋದು. ಮತ್ತೆ ಅದ್ರಲ್ಲಿ ಎಲ್ಲ ಒಳ್ಳೆ ಟ್ರೆಂಡ್ ಇದೆ. ಅದನ್ನ ಎಲ್ಲರೂ ಓದ್ಬೇಕಂತ ನನ್ನ ಅನಿಸಿಕೆ. ಬಟ್ ರೇಟ್ ಜಾಸ್ತಿ ಇರೋದಂತ ಕೆಲವರು ಬಿಟ್ಟು ಹೋಗ್ಬಿಡ್ತಾ ಇದಾರೆ. ಆನ್ಲೈನ್ ಇಷ್ಟ ಸಿಗುತ್ತೆ ಅಷ್ಟು ಸಿಗುತ್ತೆ ಅಂತ. ಅದೆಲ್ಲ ಸುಳ್ಳು. ಅದು ಇದ್ದ ರೇಟಿಗೆ ಮಾರ್ತಾರೆ. ಆನ್ಲೈನ್ ತರಿಸಿದ್ರೆ ನಿಮ್ಗೆ ಲಾಸ್ ಆಗತ್ತೆ. ನಾವು ಇಲ್ಲ ಆಫ್ಲೈನ್ ತಗೊಂಡ್ರೆ ನೀವು ನೇರವಾಗಿ ಇನ್ನೊಂದ್ 2 ಬುಕ್ಸ್ ಅನ್ನ ನೋಡ್ಬೋದು, ತಗೊಳ್ಬಹುದು. ಆನ್ಲೈನ್ ಮುದ್ದಾಮ್ ಹೋಗ್ಬೇಡಿ, ಆಫ್ಲೈನ್ ನಮ್ಗೆ ಸಹಕಾರ ಕೊಡಿ. ಏನೇ ಕಷ್ಟ ಬಂದ್ರು ನಮ್ಮ ಆಫ್ಲೈನ್ ಎಲ್ಲ ಕಷ್ಟದಲ್ಲಿ ಇರ್ತಾರೆ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆದ್ರೆ ಒಂದು ಆನ್ಲೈನ್ ಹೋದ್ರೆ ಯಾರು ಕಷ್ಟನೂ ಕೊಡೋದಿಲ್ಲ, ಏನು ಕೊಡೋದಿಲ್ಲ. ಒಂದು ಕಷ್ಟ ಟೈಮಿಗೆ ಹೆಲ್ಪ್ ಬರೋದಿಲ್ಲ ಆನ್ಲೈನ್ ಅವರು. ನಮ್ಮ ವ್ಯಾಪಾರಸ್ಥವರಿಗೆ, ಎಲ್ಲಾ ವ್ಯಾಪಾರಸ್ಥವರಿಗೆ ಒಂದು ಹೆಲ್ಪ್ ಮಾಡಿ, ವ್ಯಾಪಾರ ಮಾಡಿ, ಏನು ಮಾಡೋದು ವ್ಯಾಪಾರ ಮಾಡಿ. ಸರ್, ಮತ್ತೆ ಈ ಬುಕ್ಸ್ಗೆ ಬರೋರು ಯಾವ ಏಜ್ನವ್ರು ಜಾಸ್ತಿ ಬರ್ತಾರೆ? ಯುವ ಜನತೆ ಬರ್ತಾ ಇದೆಯಾ? ಹೇಳಿ ಬರೋದು, ಯುವ ಜನನು ಬರ್ತಾರೆ, ಸಾಹಿತಿಗಳು ಓದುವವರು ಬರ್ತಾರೆ, ಎಷ್ಟೋ ಜನ ಬರ್ತಾರೆ ಓದುವರು. ಎಸ್ ಸರ್, ಓಕೆ. ಎಷ್ಟೋ ಜನ ಸಾಹಿತ್ಯವರು, ಎಷ್ಟೋ ಏಜ್ ಆದವರು ಓದ್ತಾರೆ. ಸೊ ಓಕೆ, ಎಸ್ ಥ್ಯಾಂಕ್ ಯು. ನೋಡಿ, ಎಲ್ಲ ರೀತಿ ಬುಕ್ಸ್ಗಳಿದೆ ಇಲ್ಲಿ, ಎಲ್ಲೂ ಸಿಗದೇ ಇರೋಂಥ ಪ್ರೀಮಿಯಂ ಬುಕ್ಸ್ಗಳಿವೆಲ್ಲ. ಕಾನೂರು ಹೆಗ್ಗಡತಿ ಎಲ್ಲ ನೀವು ಹೋಗಿ ಬೆಂಗಳೂರಿಗೆ ಹೋಗಿ ಎಲ್ಲೋ ಹೋಗಿ ಹುಡುಕ್ಬೇಕಂತಿಲ್ಲ, ನಿಮ್ಮಲ್ಲೇ ಸಿಗುತ್ತೆ. ಸರ್ ನಂಬರೆಲ್ಲ ಹಾಕಿರ್ತೀನಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಕೊರಿಯರಲ್ಲೂ ಕೂಡ ಕಳಿಸಿಕೊಡ್ತಾರೆ. ಎಸ್, ಥ್ಯಾಂಕ್ ಯು ಸರ್.